ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿಯನ್ನ ಮತ್ತೆ ನಿದ್ದೆಯಿಂದ ಬಡಿದೆಬ್ಬಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ರಾಜ್ಯ ಮಹಿಳಾ ಆಯೋಗ. ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರವನ್ನ ಬರೆದಿರುವಂಥದ್ದು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಧರ್ಮಸ್ಥಳ ಪ್ರಕರಣ 39/2025 ಎಲ್ರಿಗೂ ಗೊತ್ತಿರುವಂಥದ್ದು. ಇದರ ಆರಂಭಿಕ ವರದಿ ಎನ್ನುವಂತಹ ರೀತಿಯಲ್ಲಿ ಕಳೆದ ತಿಂಗಳು ಅಂದರೆ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಆ ಒಂದು ವರದಿಯಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲ ಅಥವಾ ಆ ಒಂದು ವರದಿ ಅಪೂರ್ಣ ಅಂತ ನ್ಯಾಯಾಲಯವೇ ಅದನ್ನು ತಿರಸ್ಕಾರ ಮಾಡಿತ್ತು. ಮಾತ್ರ ಅಲ್ಲ, ಈ ಒಂದು ಹೋರಾಟಗಾರರಲ್ಲಿ ಒಬ್ಬರಾದಂತಹ ಜಯಂತ್ ಟಿ ಅವರು ಕೂಡ ಆ ಒಂದು ವರದಿಯಲ್ಲಿ ಏನೇನಿದೆ ಅಂದರೆ ನಮ್ಮನ್ನು ಕೂಡ ವಿಚಾರಣೆ ಮಾಡಿದ್ದಾರೆ, ನಮಗೂ ಕೂಡ ಅದನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ, ನಮಗೂ ಆ ಒಂದು ವರದಿಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು. ಸೊ ಆ ಪ್ರಕಾರ 1100 ಪುಟಗಳ ವರದಿಯನ್ನು 1 ತಿಂಗಳ ನಂತರ SIT ನ್ಯಾಯಾಲಯದ ಮುಖಾಂತರ ಜಯಂತ್ ಟಿ ಅವರಿಗೆ ಹಸ್ತಾಂತರ ಮಾಡಿತ್ತು. ಆದರೆ ಅದರಲ್ಲಿ ಪ್ರಮುಖವಾಗಿ ಏನನ್ನೂ ಉಲ್ಲೇಖ ಮಾಡಿರಲಿಲ್ಲ. ಅದೊಂದು ಸಂಪೂರ್ಣವಾದ ಹೋಗಲಿ ಪ್ರಾಥಮಿಕ ವರದಿಯೇ ಅಲ್ಲ ಅಂತ ಏನು ಈ ಒಂದು ಜಯಂತ್ ಪರ ವಕೀಲರಾದಂತಹ ದೊರೆರಾಜು ಅವರು ನಿರಂತರವಾಗಿ ಹೇಳ್ಕೊಳ್ತಾ ಇದ್ರು. ಅದನ್ನು ಏನು ಅಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೊಂದು ಅಪೂರ್ಣವಾದಂತಹ ವರದಿ ಅಂತ ಅವರ ಬಾಯಿಂದಲೇ ಹೇಳಿದ್ದನ್ನು ನಾವು ಕೇಳಿದವರು. ಸೊ ಆ ಒಂದು ಕಾರಣಕ್ಕೆ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅಂದರೆ ನಾವು ಕೇಳಿ 5,000 ಪುಟಗಳ ಹತ್ತಿರ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಅಂತ ನಾವು ಕೇಳಿದಂತಹ ವಿಚಾರ. ಸೊ ಇದೇ ಒಂದು ವರದಿಯನ್ನು ರಾಜ್ಯ ಮಹಿಳಾ ಆಯೋಗ ಕೂಡ ಆ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಆ ಒಂದು ವರದಿಯನ್ನು ಕೇಳ್ಕೊಂಡಿದ್ರು. ಈ ಒಂದು ತನಿಖೆಯಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗಿದೆ ಅಥವಾ ಚಿನ್ನಯ್ಯನನ್ನು ಮಾತ್ರ ಕೇಂದ್ರೀಕರಿಸಿ ತಾವುಗಳು ತನಿಖೆ ಮಾಡಿದ್ದ, ಏನು ಇದುವರೆಗೂ ಆ ಒಂದು ಪ್ರಾಂತ್ಯದಲ್ಲಿ ಧರ್ಮಸ್ಥಳ ಎನ್ನುವಂತಹ ಆ ಒಂದು ಗ್ರಾಮದಲ್ಲಿ ಅನಾಚಾರ, ಅನ್ಯಾಯ, ಏನು ಭೂಕಬಳಿಕೆ ಏನೆಲ್ಲ ಪ್ರಕರಣಗಳಿದೆ, ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ತನಿಖೆ ನಡೆದಿದ್ಯಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿ ರಾಜ್ಯ ಮಹಿಳಾ ಆಯೋಗ ಈ ಒಂದು SIT ಮುಖ್ಯಸ್ಥರಿಗೆ ಪತ್ರವನ್ನು ಬರೆದಿತ್ತು. ಅಂದರೆ ಈ ಒಂದು ಪತ್ರದಲ್ಲಿ ಯಾವುದೇ ಉತ್ತರ ಲಭಿಸಲಿಲ್ಲ ಅಂತ ಕಾಣಿಸುತ್ತೆ. ಇದೇ ಒಂದು ಪತ್ರವನ್ನು ಅಂದರೆ ಈ ಒಂದು SIT ತನಿಖೆ ಎಲ್ಲಿಗೆ ತಲುಪಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ನಿನ್ನೆ ದಿವಸ 12ನೇ ತಾರೀಕಿನಂದು ಈ ಒಂದು ಪತ್ರ ಮುಖ್ಯ ಕಾರ್ಯದರ್ಶಿ ಚೇಂಬರಿಗೆ ಹೋಗಿ ತಲುಪಿರುವಂಥದ್ದು. ಇಲ್ಲಿ ರಾಜ್ಯ ಮಹಿಳಾ ಆಯೋಗ ನಿರಂತರವಾಗಿ ಕೇಳ್ತಾ ಇದ್ದಂತಹ ಪ್ರಶ್ನೆಗಳಲ್ಲಿ ಒಂದಾಗಿತ್ತು. ಅಂದರೆ ಈ ಒಂದು ಪ್ರಕರಣವನ್ನು ನೀವು ಯಾವ ರೀತಿಯಲ್ಲಿ ಭೇದಿಸ್ತಾ ಇದ್ದೀರಾ, ಈ ಒಂದು ಪ್ರಕರಣದ ಬಗ್ಗೆ ತಾವು ತನಿಖೆ ನಡೆಸ್ತಾ ಇರೋ ಬಗ್ಗೆ ಮಾಹಿತಿ ಕೊಡಿ. ಯಾಕೆ ಅವರು ಕೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಇಲ್ಲಿ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅನ್ಯಾಯ ಆಗಿದೆ ಅಥವಾ ಒಂದು ರೀತಿಯಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಯಾವುದೇ ಗುರುತು, ಯಾವುದು ವಿಳಾಸ ಇಲ್ಲದಂತಹ ಹಲವು ಮಹಿಳೆಯರ, ಹೆಣ್ಣು ಮಕ್ಕಳ ಶವಶರೀರಗಳು ಕೊಳೆತು ಹಾಗೆಯೂ ಅಲ್ಲದೆಯೂ ಸಿಕ್ಕಿರುವಂಥದ್ದು. ಸೊ ಅದರ UDR ಪ್ರತಿಗಳು, ಆಮೇಲೆ ಹಲವು ದಾಖಲಾತಿಗಳಲ್ಲಿ ಹಲವು ಪ್ರಮಾದಗಳು ಸಂಭವಿಸಿರುವಂಥದ್ದು. ಇವೆಲ್ಲವನ್ನು ಮನಗಂಡಂತಹ ನಾಗಲಕ್ಷ್ಮಿ ಚೌಧರಿ ಅವರು ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದರು. ಈ ಒಂದು ವಿಚಾರವನ್ನು ತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಕೇಳಿತ್ತು. ಸೊ ಅದೇ ಒಂದು ಸಂದರ್ಭದಲ್ಲಿ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಕೂಡ ದೂರನ್ನು ದಾಖಲಿಸಿಕೊಂಡಿದ್ದ. ಇವೆಲ್ಲವನ್ನು ಮಾನದಂಡವನ್ನಾಗಿಸಿ ಈ ಒಂದು ರಾಜ್ಯ ಸರ್ಕಾರ SIT ಎನ್ನುವಂತಹ ಒಂದು ತಂಡವನ್ನು ರಚನೆ ಮಾಡಿ ಧರ್ಮಸ್ಥಳಕ್ಕೆ ಕಳುಹಿಸಿಕೊಟ್ಟಿತ್ತು. ಆದರೆ ಆ ನಂತರ ನಡೆದಂತಹ ಹಲವು ಬೆಳವಣಿಗೆಗಳು ತಾವುಗಳು ಕಂಡವರು, ಕೇಳಿದವರು. ಅಂದರೆ ಈ ಒಂದು ತನಿಖೆ ಆರಂಭದಲ್ಲಿ ಯಾವ ರೀತಿ ಸಾಗ್ತಾ ಇತ್ತು, ನಂತರ ದಿವಸಗಳು ಸಾಗ್ತಾ ಇದ್ದಂತೆ ಕುಂಠಿತ ಆಗ್ತಾ ಹೋಯಿತು. ಮಾತ್ರ ಅಲ್ಲ, ಏನು ದೂರುದಾರರ ಪರ ಸಾಕ್ಷಿಗಳು ಅಂತ ಹೇಳುವಂತಹ ವ್ಯಕ್ತಿಗಳನ್ನೇ ವಿಚಾರಣೆ ಮಾಡಿ ಅವರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಷ್ಟರ ಮಟ್ಟಿಗೆ ಪ್ರಕರಣ ಬೆಳೆದು ನಿಂತಿತ್ತು. ಎಲ್ಲವನ್ನು ನಾವುಗಳು ಗಮನಿಸಿದವರು. ಸೊ ಆ ಒಂದು ಕಾರಣಕ್ಕೆ ಇವತ್ತು ರಾಜ್ಯ ಮಹಿಳಾ ಆಯೋಗ ಯಾಕೆ ಮತ್ತೆ ಈ ಒಂದು ವಿಚಾರದಲ್ಲಿ ಮುತುವರ್ಜಿ ವಹಿಸಿಕೊಂಡು ಈ ಒಂದು ಪ್ರಕರಣದಲ್ಲಿ ಈ ಒಂದು ತನಿಖಾ ವರದಿಯನ್ನು ಕೇಳ್ತಾ ಇದೆ ಅಂತ ಹೇಳಿದರೆ, ತನಿಖಾ ವರದಿಯಲ್ಲಿ ಏನೇನಿದೆ ಎನ್ನುವಂತಹ ಒಂದು ಆಸಕ್ತಿ ಅವರಿಗೂ ಕೂಡ ಇರಬೇಕು. ಈ ಮೊದಲೇ ರಾಜ್ಯ ಮಹಿಳಾ ಆಯೋಗ SIT ಮುಖ್ಯಸ್ಥರಿಗೆ ಪತ್ರವನ್ನು ಬರೆದಿತ್ತು. ಆದರೆ ಪತ್ರಕ್ಕೆ ಯಾವುದೇ ಉತ್ತರ ಲಭಿಸಿರಲಿಲ್ಲ ಎನ್ನುವಂತಹ ಪ್ರಮುಖವಾದಂತಹ ಏನು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಮುಖ್ಯ ಕಾರ್ಯದರ್ಶಿಯವರಿಗೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ತಾವು ಮಧ್ಯವಸ್ಥಿಕೆ ವಹಿಸಿಕೊಂಡು ಮಧ್ಯಪ್ರವೇಶ ಮಾಡಿ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಿಸಬೇಕು, ನಮಗೆ ಈ ಒಂದು ವರದಿಯನ್ನು ಕೊಡಿಸಬೇಕು ಅಂತ ಪತ್ರವನ್ನು ಈಗ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಟಾಗಿ ಬರೆದಿರುವಂಥದ್ದು. ಈ ಪ್ರಕರಣ ಆರಂಭ ಆಗ್ತಾ ಇದ್ದಂತೆ ಹಲವು 4 ಪೊಲೀಸ್ IPS ಅಧಿಕಾರಿಗಳನ್ನು ನೇಮಿಸಿದರು. ಅವರಲ್ಲೂ
ಒಬ್ಬರು ಪ್ರಮುಖ ವ್ಯಕ್ತಿಗಳು ಅಂತ ಹೇಳುವಂತಹ ಓರ್ವ IPS ಅಧಿಕಾರಿಯ ವಿರುದ್ಧವೇ ಹಲವು ಪ್ರಕರಣಗಳು ದಾಖಲಾಗಿತ್ತು. ಅಂದರೆ ಯಾವುದೋ ಒಂದು ಪ್ರಕರಣದಲ್ಲಿ ಅವರಿನ್ನೂ ಆರೋಪಿಯಾಗಿದ್ದರು, ಅವರು ಸಸ್ಪೆಂಡ್ ಆದಂತಹ ಓರ್ವ ಅಧಿಕಾರಿಯಾಗಿದ್ದರು. ಅಂತಹ ಅಧಿಕಾರಿಗಳನ್ನು ಯಾಕೆ ನೀವು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡಿದ್ರಿ ಅನ್ನುವಂತಹ ಚರ್ಚೆಗಳು ಆನಂತರ ದಿವಸಗಳಲ್ಲಿ ಆರಂಭ ಆಗಿದ್ದವು. ಈ ಒಂದು ಪ್ರಕರಣವನ್ನು ಒಂದು ರೀತಿಯಲ್ಲಿ ಹಾದಿ ತಪ್ಪಿಸಲಿಕ್ಕೆ ಕೆಲವೊಂದು ಅಧಿಕಾರಿಗಳ ಮೇಯ್ನ್ ಇನ್ವಾಲ್ವ್ಮೆಂಟ್, ಅಂದರೆ SIT ಅಧಿಕಾರಿಗಳು ಪ್ರಮುಖರು ಅಥವಾ ಅವರ ಜೊತೆಗಿನ ಅಧಿಕಾರಿಗಳು ಸಹ ಅಧಿಕಾರಿಗಳೇನಿರ್ತಾರೆ ಅವರು ಪ್ರಮುಖವಾಗಿ ಕೇಳಿ ಬರ್ತಿದ್ದಂತಹ ಒಂದು ಹೆಸರಾಗಿತ್ತು SI ಮಂಜುನಾಥ್ ಅವರ ವಿಚಾರ. ಅವರು ಆ ಒಂದು ವಿಚಾರದಲ್ಲಿ ಡೈರೆಕ್ಟಾಗಿ ಚಿನ್ನಯ್ಯನನ್ನು ಬೆದರಿಸಿದರು, ಆಮಿಷವನ್ನೊಡ್ಡಿದ್ರು, ಅದು ಇದು ಅಂತ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಸೊ ಇವೆಲ್ಲದರ ನಡುವೆ ಈ ಒಂದು ಪ್ರಕರಣದ ಪ್ರಾಥಮಿಕ ವರದಿ ನ್ಯಾಯಾಲಯದ ಕೈಗೆ ಸೇರಿತು. ಸೊ ಆದರೂ ಕೂಡ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಇನ್ನು SIT ಆಲೋಚನೆ ಮಾಡ್ತಾ ಇರ್ಬೋದು, ನಿಜವಾಗ್ಲೂ ಏನು ಫ್ಯಾಕ್ಟ್ ಇದೆ ಅದನ್ನು ತನಿಖೆ ಮಾಡದೆ ಇಲ್ಲಿ ಸಮಾಜ ಅಥವಾ ಈ ಒಂದು ಸಾರ್ವಜನಿಕರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದುಕೊಂಡಿರ್ಬೋದು. ಸೊ ಈ ತನಿಖೆಯ ವ್ಯಾಪ್ತಿಯನ್ನು ಬೇರೆ ಕಡೆಗೆ ವರ್ಗಾಯಿಸುವಂತಹ ಅಥವಾ ಈ ಒಂದು ತನಿಖೆಯ ವ್ಯಾಪ್ತಿ ಬರೀ ಈ ಒಂದು ಚಿನ್ನಯ್ಯನಿಗೆ ಸೀಮಿತವಾಗಿಡದೆ ಇನ್ನೂ ಅಲ್ಲಿ ಆದಂತಹ ಅಥವಾ ಈ ಒಂದು SITಗೆ ಗೊತ್ತಾದಂತಹ 74 ಶವ ಶರೀರಗಳು, ಅಂದರೆ ಯಾವುದೇ ವಿಳಾಸ ಏನು ಇಲ್ಲದೆ ಅಥವಾ ಈ ಒಂದು ವಿಚಾರದಲ್ಲಿ UDR ಪ್ರತಿಗಳಲ್ಲಿ ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡಿದಂಥದ್ದು. ಸೊ ಇಂತಹ ಕೆಲವೊಂದು ಪ್ರಕರಣಗಳು ಸಿಕ್ಕಿದಂತಹ ದಿವಸವೇ ಅಲ್ಲಿ ಸಮಾಧಿ ಮಾಡಿದಂತಹ ವಿಚಾರಗಳು, ಹಲವು ಗೌಪ್ಯತೆಗಳು ಅಲ್ಲಿ ಬೆಳಕಿಗೆ ಬಂದಿದ್ದವು. ಸೊ ಈ ಒಂದು ವಿಚಾರಗಳಲ್ಲೂ ಕೂಡ ಇವತ್ತು ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಕೊನೆಯಲ್ಲಿ ಈ ಒಂದು SIT ತನಿಖೆಯ ಆ ಒಂದು ಪ್ರಾಥಮಿಕ ವರದಿಯೋ ಅಥವಾ ಏನೋ ಅವರು ನ್ಯಾಯಾಲಯಕ್ಕೆ ಕೊಟ್ಟಿದ್ರು ಅಥವಾ ಇದುವರೆಗೆ ಏನಾಗಿದೆ ಎನ್ನುವಂತಹ ಮಾಹಿತಿಯನ್ನು ವರದಿಯನ್ನು ಕೇಳಿ ನಾಗಲಕ್ಷ್ಮಿ ಚೌಧರಿ ಅವರು SIT ಮುಖ್ಯಸ್ಥರಿಗೆ ನೀಡಿದಂತಹ ಪತ್ರಕ್ಕೆ ಯಾವುದೇ ಉತ್ತರ ದೊರಕದ ಕಾರಣ ನೇರವಾಗಿ ರಾಜ್ಯ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಯವರಿಗೆ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು. ತಾವು ಮಧ್ಯವಸ್ಥಿಕೆ ವಹಿಸಿಕೊಂಡು ಈ ಒಂದು ಪ್ರಕರಣದ ಆ ಒಂದು ವರದಿಯನ್ನು ನಮಗೆ ತಿಳಿಸಿಕೊಡುವಂತೆ ಅವರಲ್ಲಿ ಕೇಳಿಕೊಂಡಿರುವಂಥದ್ದು. ಇನ್ನು ಈ ಒಂದು ವಿಚಾರದಲ್ಲಿ ಪ್ರಮುಖ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಕೆಲವೊಂದು ದಿವಸಗಳಾಯಿತು ಈ ಒಂದು ಪ್ರಕರಣದ ಅಪ್ಡೇಟ್ಗಳು ಹೊರಗಡೆ ಬರದೆ ಕುಂಠಿತ ಆಗ್ತಾ ಇತ್ತು. ಆದರೆ ಈ ಒಂದು ವಾರದಲ್ಲಿ ಹಲವು ವಿಷಯಗಳು, ಹಲವು ಅಪ್ಡೇಟ್ಗಳು ಹೊರಗಡೆ ಬರ್ತಾ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಡೆಯಬಹುದು ಎನ್ನುವಂತಹ ಒಂದು ಹೋಪ್ ಇನ್ನೂ ಕೂಡ ಇದೆ. ಸೊ ಅಪ್ಡೇಟ್ಗಳು ಬಂದರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.